ನಮಸ್ಕಾರ ಎಲ್ಲರಿಗೂ. ನಾವು ಹೆಣ್ಣು ಮಕ್ಕಳ ಜೀವನ ಕುರಿತು ಮಾತನಾಡಬೇಕಾದರೆ ಇದು ಕೇವಲ ಒಂದು ವ್ಯಕ್ತಿಯ ಅಥವಾ ಒಂದು ಕುಟುಂಬದ ವಿಷಯವಲ್ಲ. ಇದು ಒಂದು ಸಮಾಜದ, ಒಂದು ರಾಷ್ಟ್ರದ ಪ್ರಗತಿಯ ಪ್ರತಿಬಿಂಬ. ಹೆಣ್ಣು ಮಕ್ಕಳನ್ನು ಶಕ್ತಿಶಾಲಿಗಳಾಗಿ ಬೆಳೆಸಿದಾಗ ಮಾತ್ರ ಒಂದು ರಾಷ್ಟ್ರವನ್ನು ಪ್ರಗತಿಯ ದಾರಿಯತ್ತ ಮುನ್ನಡೆಸಬಹುದು. ಒಂದು ಹೆಣ್ಣು ಮಗು ಹುಟ್ಟಿದ ಕ್ಷಣದಿಂದಲೇ ಅವಳ ಜೀವನದಲ್ಲಿ ಹಲವಾರು ಸವಾಲುಗಳು, ಕನಸುಗಳು ಹಾಗೂ ಆತ್ಮವಿಶ್ವಾಸದ ಕ್ಷಣಗಳು ಇರುತ್ತವೆ. ತಾಯಿ, ತಂಗಿ, ಮಗಳು, ಪತ್ನಿ, ಉದ್ಯೋಗಿ ಎಂಬ ಹಲವಾರು ಪಾತ್ರಗಳಲ್ಲಿ ಅವಳು ತನ್ನ ಬದುಕನ್ನು ರೂಪಿಸುತ್ತಾಳೆ. ಹೆಣ್ಣು ಮಕ್ಕಳನ್ನು ಶಿಕ್ಷಣದಿಂದ, ಆತ್ಮವಿಶ್ವಾಸದಿಂದ ಹಾಗೂ ಪ್ರೋತ್ಸಾಹದಿಂದ ಶಕ್ತಿಯುತಗೊಳಿಸಿದರೆ ಅವರು ಸಮಾಜವನ್ನು ಉಜ್ವಲಗೊಳಿಸಬಹುದು. ಹೆಣ್ಣು ಮಕ್ಕಳು ಬಹುತೇಕ ಕಡೆಯಿಂದ ಅನ್ಯಾಯ, ಅಸಮಾನತೆ ಹಾಗೂ ಭೇದ ಭಾವ ಎದುರಿಸುತ್ತಾರೆ. ಶಿಕ್ಷಣದ ಕೊರತೆ, ಲೈಂಗಿಕ ಅಸಮಾನತೆ, ಸಾಂಸ್ಕೃತಿಕ ನಿರ್ಬಂಧಗಳು ಮತ್ತು ಭದ್ರತೆ ಸಂಬಂಧಿತ ಸಮಸ್ಯೆಗಳು ಇನ್ನೂ ಇವೆ. ಆದರೆ ಇಂದಿನ ಯುವತಿಯರು ಈ ಸವಾಲುಗಳನ್ನು ಎದುರಿಸಲು ಶಕ್ತಿಶಾಲಿಯಾಗಿದ್ದಾರೆ. ಶಿಕ್ಷಣವು ಒಂದು ಹೆಣ್ಣು ಮಕ್ಕಳ ಬದುಕನ್ನು ಸಂಪೂರ್ಣವಾಗಿ ಬದಲಾಯಿಸಬಲ್ಲ ಶಕ್ತಿಯಾಗಿದೆ. ಬಾಲ್ಯ ವಿವಾಹ, ಲೈಂಗಿಕ ದೌರ್ಜನ್ಯ ಮತ್ತು ದೌರ್ಜನ್ಯಗಳನ್ನು ತಡೆಗಟ್ಟಲು ವಿದ್ಯಾಭ್ಯಾಸ ಅತ್ಯಗತ್ಯ. ಹೆಣ್ಣು ಮಕ್ಕಳಿಗೆ ಸರಿಯಾದ ಶಿಕ್ಷಣ ಸಿಗುವ ಮೂಲಕ ಅವರು ಸ್ವತಂತ್ರ ಜೀವನ ನಡೆಸಬಹುದು, ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಮತ್ತು ಅವರ ಹಕ್ಕುಗಳ ಬಗ್ಗೆ ಅರಿವು ಹೊಂದಿರಬಹುದು. ಹೆಣ್ಣು ಮಕ್ಕಳಿಗೆ ಸಿಗಬೇಕಾದ ಸಹಾಯ ಹಾಗೂ ಪ್ರೋತ್ಸಾಹ. ಕುಟುಂಬದಿಂದ ಬೆಂಬಲ. ಹೆಣ್ಣು ಮಕ್ಕಳಿಗೆ ಅವರ ಮನೆಯವರಿಂದ ಪ್ರೋತ್ಸಾಹ ದೊರಕಬೇಕು. ಹೆಣ್ಣು ಮಕ್ಕಳು ಸ್ವಾತಂತ್ರ್ಯದಿಂದ ತಮ್ಮ ಕನಸುಗಳನ್ನು ಹರಸಲು ಪೋಷಕರು ಬೆಂಬಲ ನೀಡಬೇಕು. ಸಮಾಜದ ಮೌಲ್ಯಗಳ ಬದಲಾವಣೆ. ಹೆಣ್ಣು ಮಕ್ಕಳನ್ನು ಕೇವಲ ಕುಟುಂಬದ ಜವಾಬ್ದಾರಿಯೊಂದಿಗೆ ಮಿತಿಗೊಳಿಸದೆ ಅವರ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸಬೇಕು. ಆರ್ಥಿಕ ಸ್ವಾವಲಂಬನೆ. ಮಹಿಳೆಯರು ಉದ್ಯೋಗದ ಮೂಲಕ ಸ್ವತಂತ್ರರಾಗಬೇಕು. ಅದರಿಂದ ಅವರ ಪ್ರಬಲವಾದ ವ್ಯಕ್ತಿತ್ವ ನಿರ್ಮಾಣವಾಗುತ್ತದೆ. ಸಮಾನತೆ ಮತ್ತು ಹಕ್ಕುಗಳು. ಹೆಣ್ಣು ಮಕ್ಕಳಿಗೆ ಎಲ್ಲ ಕ್ಷೇತ್ರಗಳಲ್ಲಿ ಸಮಾನ ಅವಕಾಶ ದೊರಕಬೇಕು. ರಾಜಕೀಯ, ಉದ್ಯಮ, ಕ್ರೀಡೆ, ವಿಜ್ಞಾನ, ತಂತ್ರಜ್ಞಾನ ಎಲ್ಲರಲ್ಲಿಯೂ ಅವರ ಪಾತ್ರ ಅನಿವಾರ್ಯ. ಯುವತಿಯರಿಗೆ ಕೆಲವು ಸಂದೇಶ. ನಿಮ್ಮ ಕನಸುಗಳಿಗೆ ಬಲವನ್ನು ಕೊಡಿ. ಆತ್ಮವಿಶ್ವಾಸವನ್ನು ಸದಾ ಕಾಯ್ದುಕೊಳ್ಳಿ. ಯಾರೇ ವಿರೋಧಿಸಿದರೂ ನಿಮ್ಮ ಗುರಿಯತ್ತ ಧೈರ್ಯದಿಂದ ಮುನ್ನಡೆಯಿರಿ. ಹೆಣ್ಣು ಮಕ್ಕಳ ಶಕ್ತಿ ಎಂದರೆ ಕೇವಲ ಅವರ ಶಾರೀರಿಕ ಅಥವಾ ಮಾನಸ್ಥೈರ್ಯವಲ್ಲ, ಅದು ಅವರ ಆಂತರಿಕ ಶಕ್ತಿ, ಅವರ ಕನಸುಗಳ ಮೇಲಿನ ನಂಬಿಕೆ ಮತ್ತು ಸಮಾಜವನ್ನು ಪರಿವರ್ತಿಸುವ ಅವರ ಸಾಮರ್ಥ್ಯ. ನೀವು ಬದಲಾವಣೆಯಾಗುವಿರಿ ಎಂದಾಗ ಮಾತ್ರ ನಾಳೆ ನಿಮ್ಮ ಪ್ರಭಾವ ಸಮಾಜದ ಮೇಲೆ ಉಂಟಾಗಲಿದೆ. ಧನ್ಯವಾದಗಳು.